ವೆಲ್ಕಮ್ ಟು ಗೋಸ್ಟ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ನಮ್ಗೆ ಸಿಕ್ಕಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಸೊ ಈ ಒಂದು ಪ್ರಾಂತ್ಯದಲ್ಲಿ ಬೇಟೆಯಾಡ್ಲಿಕ್ಕೆ ಬಂದಿರತಕ್ಕಂಥ ಒಂದು ಬೇಟೆಗಾರರಿಗೆ ಪ್ರಾಣಿ ರೂಪದಲ್ಲಾಗಿರ್ಬೋದು ಅಥವಾ ಕಾಡು ವನ್ಯಜೀವಿಗಳ ರೂಪದಲ್ಲಾಗಿರ್ಬೋದು ಒಂದು ಆಕೃತಿಯಲ್ಲಿ ಕಾಣಿಸ್ತದಂತೆ. ಸೊ ಇವರು ಬೇಟೆಯಾಡಲು ಹೋದಾಗ ಸೊ ಆ ಒಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಇಲ್ಲ ಕಾಡು ಪ್ರಾಣಿ ಆಗಿರ್ಬೋದು, ನೋಡಿ ಫ್ರೆಂಡ್ಸ್, ಈ ಒಂದು ಜಾಗದಲ್ಲಿ ಸೊ ಮರ್ಮರೆಯಾಗಿ ತನ್ನ ಒಂದು ಆಕೃತಿಯನ್ನೇ ಚೇಂಜ್ ಮಾಡ್ಕೊಳ್ತಾ ಇದೆ ಅಂತೆ. ಸೊ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಸೊ ನಮ್ಗೆ ಮೊಲದ ರೂಪದಲ್ಲಿ ಕಾಣಿಸಿರ್ತಕ್ಕಂಥ ಒಂದು ಪ್ರಾಣಿ ಸೊ ನಾವು ಬೇಟೆಯಾಡಲು ಹೋದಾಗ ಸೊ ಅದೇನಾಗತ್ತೆ, ತನ್ನ ಒಂದು ಆಕೃತಿಯನ್ನೇ ಚೇಂಜ್ ಮಾಡ್ಕೊಳ್ತಾ ಇದೆ. ಸೊ ಒಬ್ಬರಿಗೆ ಮೊಲದ ರೂಪದಲ್ಲಿ, ಇನ್ನೊಬ್ಬರಿಗೆ ಕರಡಿ ರೂಪದಲ್ಲಿ, ಸೊ ಇನ್ನೊಬ್ಬರಿಗೆ ಜಿಂಕೆ ರೂಪದಲ್ಲಿ, ಸೊ ಯಾವುದೇ ರೂಪದಲ್ಲಿ ಆಗಿರ್ಬೋದು ಕಾಣಿಸ್ತದಂತೆ. ಸೊ ಕಾಣಿಸ್ತಕ್ಕಂಥ ಒಂದು ಪ್ರಾಣಿಯನ್ನು ಬೇಟೆಯಾಡಲು ಹೋದಾಗ ಬೇಟೆಗಾರರು ಸೊ ವಿಲೇಜ್ ಕಡೆ ಸಾಮಾನ್ಯವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ನೈಟ್ ಹೊತ್ತು ಬೇಟೆ ಅಂತ ಬರ್ತಾರೆ. ಸೊ ಈ ಒಂದು ಅಮಾವಾಸ್ಯೆ ಟೈಮ್ಗಳಲ್ಲಿ ಬೇಟೆಯಾಡಲು ಬಂದಿರತಕ್ಕಂಥ ಒಂದು ಬೇಟೆಗಾರರಿಗೆ ಸೊ ಒಂದು ಆಕೃತಿಯಲ್ಲಿ ಕಾಣಿಸಿದೆಯಂತೆ. ಸೊ ಮೊಲದ ರೂಪದಲ್ಲಾಗಿರ್ಬೋದು, ವನ್ಯ ಪ್ರಾಣಿಗಳ ರೂಪದಲ್ಲಾಗಿರ್ಬೋದು. ಸೊ ಯಾವಾಗ ಇವರು ಬೇಟೆಯಾಡಲು ಹೋದಾಗ ಸೊ ಕಾಮನ್ ಆಗಿ ಅವ್ರ ಕೈಯಲ್ಲಿ ಏನಿರ್ತದೆ, ಟಾರ್ಚ್ ಅನ್ನೋದು ನಿರ್ತದೆ. ಸೊ ಟಾರ್ಚ್ ಹಾಕಿ ಸೊ ಪ್ರಾಣಿಯನ್ನ ಫೋಕಸ್ ಮಾಡಿದಾಗ ಪ್ರಾಣಿ ತನ್ನ ಒಂದು ಆಕೃತಿಯನ್ನೇ ಚೇಂಜ್ ಮಾಡ್ಕೊಳ್ತದೆ ಅಂತೆ. ಸೊ ಬನ್ನಿ ನೋಡೋಣ, ನಮಗೂ ಈ ಒಂದು ಜಾಗ ಹೊಸದು. ಸೊ ನೋಡಿ, ಈ ಒಂದು ಪ್ರಾಂತ್ಯ ತುಂಬಾ ಭೀಕರವಾಗಿದೆ. ಸೊ ಕಾಣಿಸಿದೆ ಫ್ರೆಂಡ್ಸ್. ಸೊ ನೋಡಿ, ಎಲ್ಲಿ ನೋಡಿದ್ರು ಗಿಡ ಮರಗಳು, ಅದೇ ರೀತಿ ಎಲ್ಲಿ ನೋಡಿದ್ರು ಒಂದು ಭಯಂಕರ ಮೂಡಿಸ್ತಕ್ಕಂಥ ಒಂದು ಜಾಗ. ಇನ್ನ ಒಂದು ಏನಪ್ಪಾ ಅಂದ್ರೆ, ಇನ್ನ ಒಂದು ಇನ್ಫಾರ್ಮೇಶನ್ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಸೊ ಇಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಹಳೆಯ ಕಟ್ಟಡ. ಸೊ ಕಾಮನ್ ಆಗಿ ಬೇಟೆ ಅಂತ ನಾವು ಬಂದಾಗ ಸೊ ನಮ್ಗೆ ಒಂದೇ ಹತ್ರ ನಮ್ಗೆ ಸಿಗಲ್ಲ. ಸೊ ಏನ್ ಮಾಡ್ತಾರೆ, ಸೊ ಆ ಒಂದು ಪ್ರಾಣಿಯನ್ನ ಬೇಟೆಯಾಡಲು ಅವ್ರೇನ್ ಮಾಡ್ತಾರೆ, ಟಾರ್ಚ್ ಹಾಕೊಂಡು ಆ ಪ್ರಾಣಿ ಹತ್ತಾಗ ಹೋಗ್ತಾರೆ. ಸೊ ಹೋಗಿರ್ತಕ್ಕಂತ ಒಂದು ಪ್ರಾಣಿ ಸೊ ಆ ಒಂದು ಬೇಟೆಗಾರನ ಸೊ ಆ ಒಂದು ಜಾಗ ಕೊಂಡೊಯ್ದು ತನ್ನ ಒಂದು ಆಕೃತಿನೇ ಚೇಂಜ್ ಮಾಡ್ತಾ ಇದೆ ಅಂತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಮೊಲದ ರೂಪದಲ್ಲಿ ಹೋಗಿರ್ತಕ್ಕಂಥ ಒಂದು ಪ್ರಾಣಿ ಅಲ್ಲಿ ಹೋದ್ರೆ ಗಾಳಿ ರೂಪದಲ್ಲಾಗಿರ್ಬೋದು, ಇಲ್ಲ ಕಪ್ಪು ರೂಪದಲ್ಲಾಗಿರ್ಬೋದು, ಇಲ್ಲಾಂದ್ರೆ ಕಲರ್ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಯಾವುದೇ ಒಂದು ಆಕೃತಿಯಲ್ಲಿ ಅಲ್ಲೇ ಮನೆ ಆಗುತ್ತದಂತೆ. ಸೊ ಇದನ್ನೆಲ್ಲ ನೋಡಿ ಆ ಒಂದು ಬೇಟೆಗಾರರು ಈ ಒಂದು ಪ್ರಾಂತ್ಯಕ್ಕೆ ಬೇಟೆಡಲ್ಲೇ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಆ ಒಂದು ಜಾಗ ಹೇಗಿರ್ತದೆ, ಸೊ ಈ ಒಂದು ಕಾರ್ಯಾಚರಣೆ ಹೇಗಿರ್ತದೆ. ಸೊ ನಮಗೂ ಅನುಭವ ಇಲ್ಲ, ಸೊ ಯಾವ ರೀತಿ ನಮ್ಗೆ ಆ ಒಂದು ಪ್ರಾಣಿ ಕಾಣಿಸ್ತದೆ. ಸೊ ಬೈ ಚಾನ್ಸ್ ಕಾಣಿಸೋದಿಲ್ಲ, ಇಲ್ಲಾಂದ್ರೆ ಪ್ರಾಣಿ ರೂಪದಲ್ಲಿ ಕಾಣಿಸ್ಬೋದು. ಸೊ ಬನ್ನಿ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಇದೇ ಆ ಜಾಗ. ಸೊ ಕಾಣಿಸ್ತಾ ಇದೆಯಾ? ಸೊ ನೋಡಿ, ಸುತ್ತಲೂ ಮರ. ಸೌಂಡ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ್. ಸೊ ನಮ್ಗೆ ಯಾವುದೇ ಪ್ರಾಣಿ ರೂಪದಲ್ಲಿ ಕಾಣಿಸಿಲ್ಲ, ಆದ್ರೆ ಏನೋ ಒಂದು ಸೌಂಡು. ಬನ್ನಿ ನೋಡೋಣ. ಜಾಗನೇ ಇಷ್ಟೊಂದು ಭಯಂಕರ ಅಂದ್ರೆ, ಸೊ ಆ ಒಂದು ಲೊಕೇಶನ್, ಸೊ ಅವ್ರ ಇರ್ತಕ್ಕಂಥ ಒಂದು ಹಳೆ ಕಟ್ಟಡ ಯಾವ ರೀತಿಯಲ್ಲಿ ಇರ್ತದೆ, ಸೊ ಯಾವ ರೀತಿಯಲ್ಲಿ ನಿರ್ಮಾಣವಾಗಿದೆ. ಸೊ ಬನ್ನಿ ನೋಡೋಣ. ಹೋಗ್ತಾ ಇದೀವಿ ಆ ಜಾಗಕ್ಕೆ. ಸೊ ನಮಗೂ ಈ ಒಂದು ಪ್ರಾಂತ್ಯ ಹೊಸದು. ನೋಡೋಣ ಅಲ್ಲಿ ಯಾವ ರೀತಿ. ಸೊ ಅವ್ರಿಗೆ ಬೇಟೆಗಾರರಿಗೆ ಏನ್ ಹೇಳಿದ್ದಾರೆ, ಅವ್ರಿಗೆ ಪ್ರಾಣಿ ರೂಪದಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ನಮ್ಗೆ ಇದುವರೆಗೂ ಯಾವುದೇ ಒಂಥರ ಪ್ರಾಣಿ ರೂಪದಲ್ಲಿ ಏನೋ ಕಾಣಿಸಿಲ್ಲ. ಸೊ ಇನ್ನೇ ನಿಯರ್ ಬೈ ಬರ್ತಾ ಇದೀವಿ. ನೋಡ್ದ ಫ್ರೆಂಡ್ಸ್, ಇಲ್ಲಿ ಶಬ್ದ ಅಂದ್ರೆ ಒಂದು ಪೊದೆಗಳಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ 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 ಕಾಣಿಸ್ತಾ ಇದೆಯಾ? ನೋಡಿ, ಈ ಪೊದೆಗಳಲ್ಲಿ ಸೌಂಡ್ ಬಂತು. ಸೊ ಕಾಮನ್ ಆಗಿ ಏನಪ್ಪಾ ಅಂದ್ರೆ, ಎಲ್ಲಿ ಸೌಂಡ್ ಬರ್ತದೋ ಅಲ್ಲಿ ಟಾರ್ಚ್ ಆಗ್ತಕ್ಕಂಥದ್ದು ಆಯ್ತು. ಯಾಕಂದ್ರೆ ಬೇಟೆಗಾರರೆಲ್ಲರೂ ಆಗಿರ್ಬೋದು, ಟಾರ್ಚ್ ಆಗಿರ್ತಕ್ಕಂಥ ಒಂದು ಜಾಗದಲ್ಲಿ ಏನೋ ಒಂದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು ಅಂತ. ಸೊ ನಮ್ಗೆ ಯಾವ್ದೋ ಪ್ರಾಣಿ ಕಾಣಿಸಿಲ್ಲ, ಆದ್ರೆ ಆ ಒಂದು ಪೊದೆಗಳು ಶಬ್ದ ಆಯ್ತು. ಸೊ ನೋಡೋಣ, ನಮ್ಗಿನ್ನ ಯಾವ್ದೋ ಪ್ರಾಣಿ ರೂಪದಲ್ಲಿ ಕಾಣಿಸಲ್ಲ. ಸೊ ಈ ಒಂದು ಲೊಕೇಶನ್ಗಂತೂ ಸದ್ಯ ಇದೇ ನಿಯರ್ ಬೈ ಬರ್ತಾ ಇದೀವಿ. ಸೊ ನೋಡೋಣ. ಸೊ ಇಲ್ಲಿ ಯಾವ್ದೋ ಒಂದು ಅದೇ ಬಿಲ್ಡಿಂಗ್ ಕಾಣಿಸ್ತಾ ಇರ್ಬೋದು. ನೋಡೋಣ ಇಲ್ಲಿ ಏನಾದ್ರು ವಿಚಿತ್ರ ಶಬ್ದಗಳೇನೋ ಬರ್ತಾವ, ಇಲ್ಲ ಆಲ್ರೆಡಿ ಹೇಳ್ತಕ್ಕಂಥ ಒಂದು ಲೊಕೇಶನ್ ಇದೆಯಾ. ಸೊ ನಮ್ಗೆ ಎಕ್ಸಾಕ್ಟ್ ಲೊಕೇಶನ್ಗಂತೂ ಬಂದಂಗೆ ಅನಿಸ್ತಾ ಇದೆ. ಸೊ ನೋಡೋಣ ಯಾವ ರೀತಿ ಕಾಣಿಸ್ಬೋದು ಅಂತ. ಕಾಮನ್ ಆಗಿ ಬೇಟೆಗಾರರೆಲ್ಲರೂ ಒಂದು ಗುಂಪಾಗಿ ಹೋಗ್ತಾರೆ. ಸೊ ನಾವು ಬಂದಿರ್ತಕ್ಕಂಥ ಹೊಸ ಜಾಗ, ಕಾಡು, ದಟ್ಟವಾದ ಅರಣ್ಯ. ನೋಡಿದ್ರ
ನೋಡ್ದ ಇಲ್ಲಿ ನೋಡ್ದ ಇಲ್ಲಿ 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 ಸೊ ಈ ಒಂದು ಜಾಗದಲ್ಲಿ ಸೊ ಅವಾಗ ನಮ್ಗೆ ಅಲ್ಲಿ ಸಿಕ್ತು. ಸೊ ಇವಾಗ ಇಲ್ಲಿ ಸೊ ಅಟ್ ಎ ಟೈಮ್ 2 ಸಲ ಬಂತು ಅಂದ್ರೆ ಸೊ ಗಾಬರಿ ಆಗ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಸೌಂಡ್ ಇಲ್ಲಿಗೆ ಹೆಂಗ್ ಬಂತು? ಸೊ ನಾವು ಇಲ್ಲೇ ಇದೀವಿ. ಸೊ ನೋಡೋಣ, ನಮ್ಗಿನ ಯಾವ್ದು ಪ್ರಾಣಿ ತರ ಯಾವ್ದು ಕಾಣಿಸ್ತಿಲ್ಲ ನೋಡಿ ಫ್ರೆಂಡ್ಸ್. ಸೊ ಈ ಒಂದು ಪದದಲ್ಲಿ ಬಂದಿರ್ತಕ್ಕಂಥ ಸೌಂಡ್ ನೋಡೋಣ. ಸೊ ಕೊನೆಗೂ ಆ ಒಂದು ಜಾಗಕ್ಕಂತೂ ಬಂದಿದೀವಿ. ಕೇಳಿಸಲ್ಲೇ ಇದೇ ಬಿಲ್ಡಿಂಗು, ಇದೇ ಬಿಲ್ಡಿಂಗ್ ಅದು. ಅಳು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಸೊ ನಮ್ಗೆ ಯಾವ್ದು ಪ್ರಾಣಿ ರೂಪದಲ್ಲಿ ಕಾಣಿಸಿಲ್ಲ, ಅದು ಏನೋ ಶಬ್ದ, ಅಳು ಶಬ್ದ ಕೇಳಿಸ್ತಿದೆ ನಿಮ್ಗೆ? ಸೊ ಅವಳು ಹೇಳ್ತಕ್ಕಂಥ ಲೊಕೇಶನ್ ಇದೆ. ಸೊ ಬನ್ನಿ, ಹೇಗಿರ್ತದೆ ಆ ಬಿಲ್ಡಿಂಗ್ ಹೆಂಗಿದೆ ಅಂತ. ಸೊ ಬನ್ನಿ, ಇದರ ಒಂದು ಕಾರ್ಯಾಚರಣೆ ಏನದ ಇವಾಗಲೇ ತಿಳ್ಕೊಳ್ಳೋಣ. ಸೊ ಬನ್ನಿ ಫ್ರೆಂಡ್ಸ್, ಬನ್ನಿ ನೋಡಿ. ಇದೊಂದು ಹಳೆ ಬಿಲ್ಡಿಂಗ್ ಆಗಿರ್ತಕ್ಕಂಥದ್ದು. ಕಾಣಿಸ್ತಾ ಕೆಲಸ ನಿಮ್ಗೆ? ಕೆಲಸ ಇದೆಯಾ? ಬನ್ನಿ. ನೋಡಿ, ಸೊ ಇದೇ ಬಿಲ್ಡಿಂಗು. ಸೊ ಇಲ್ಲಿಂದ ನಮ್ಗೆ ಸೌಂಡ್ ಬಂದಿರ್ತಕ್ಕಂಥದ್ದು. ಸೊ ನೋಡಿದೀವಿ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಆತ್ಮಾಗ್ಲಿ ಇನ್ನೊಂದು ನಮ್ಗೆ ಕಾಣಿಸಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ನೋಡಿ ಇದೇ ಜಾಗ. ಸೊ ಒಳಗೆ ಹೋಗ್ತಾ ಇದೀವಿ. ಕೇಳಿಸಿದ ಬರೀ ಶಬ್ದ ಮಾತ್ರ ಕೇಳಿಸಿದೆ ಈ ಒಂದು ಜಾಗದಲ್ಲಿ, ಶಬ್ದ. ಬನ್ನಿ, ಶಬ್ದ ಕೇಳ್ತದೆ. ಇಲ್ಲಿ ಈ ಜಾಗದಲ್ಲಿ ಶಬ್ದ, ಬರೀ ಶಬ್ದನೇ ಕೇಳಿಸ್ತಾ ಇದೆ. ಶಬ್ದ ಸೊ ಬೇಟೆಗಾರರು ಇರ್ತಕ್ಕಂಥ ಒಂದು ಹಳೆ ಕಟ್ಟಡ. ಎಕ್ಸಾಕ್ಟ್ ಲೊಕೇಶನ್ ಸುತ್ತಲೂ ಕಾಡು. ಸೊ ಈ ಒಂದು ಜಾಗ ಬಂದಿದೀವಿ. ಸೊ ನೋಡೋಣ, ನಮ್ಗೆ ಶಬ್ದಗಳು ಮಾತ್ರ ಕೇಳಿಸ್ತದೆ. ಸೊ ಯಾವುದೇ ಒಂದು ಆಕೃತಿ ನಮ್ಗೇನು ಕೇಳಿಸ್ತಾ ಇಲ್ಲ. ಸೊ ಸಾರಿ, ಕಾಣಿಸ್ತಾ ಇಲ್ಲ. ಸೊ ನಮಗೂ ಸ್ವಲ್ಪ ಗಾಬರಿ ಆಗಿದೆ ನೋಡಿ ಫ್ರೆಂಡ್. ನೋಡ್ತಾ ಇದೀರಾ, ಸುತ್ತಲೂ ಕಾಡು, ಸುತ್ತಲೂ ಕಾಡು, ಮರಗಳು. ಬನ್ನಿ ಕಾರ್ಯಾಚರಣೆ. ಈಗ ಏನು ಕಾಣಿಸಿಲ್ಲ ನೋಡಿ ಫ್ರೆಂಡ್ಸ್. ಯಾವುದೇ ರೀತಿಯಾದಂತಹ ಒಂದು ಇದು ನಮ್ಗೇನು ಕಾಣಿಸಿಲ್ಲ. ಇಲ್ಲೇನು ಒಂಥರ ಕಾಣಿಸಿಲ್ಲ. ನೋಡೋಣ, ಇಲ್ಲಿ ಚಿತ್ರ ಬನ್ನಿ ಫ್ರೆಂಡ್ಸ್, ಬನ್ನಿ 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 ಬನ್ನಿ. ಸೊ ಇದೇ ಕಿಟಕಿ ನಾವು ನೋಡಿದಲ್ವಾ? ಸೊ ಇದೇ ಕಿಟಕಿ ನೋಡಿದ್ ನಾವು. ಸೊ ನಮಗೆ ಒಂದು ನೆರಳು ಮುಖಾಂತರ ನಮಗೆ ಪಾಸ್ ಆಗಿದೆ ಇದೇ ಕಿಟಕಿಯಲ್ಲಿ. ಸೊ ನೋಡಿ, ಈಗ ಏನೂ ಇಲ್ಲ. ಸೊ ಬೇಟೆಗಾರ ಹೇಳಿದ್ದು 100ಕ್ಕೂ 100 ಸತ್ಯ. ಇಲ್ಲಿ ಪ್ರಾಣಿ ರೂಪದಲ್ಲಾಗಿರ್ಬೋದು, ಆತ್ಮ ರೂಪದಲ್ಲಾಗಿರ್ಬೋದು, ಬೇರೆ ಆಕೃತಿಯಲ್ಲಿ ಕಾಣಿಸೋದು ನಿಜಾನೇ. ಅದೇ ರೀತಿ ಮಾಯ ಆಗೋದು ನಿಜಾನೇ. ತನ್ನ ಒಂದು ವಿಸ್ಮಯಕಾರದ ಒಂದು ಇದನ್ನಾದ್ರೂ ಚೇಂಜ್ ಮಾಡ್ಕೊಳ್ತಾ ಇರ್ತದೆ. ಸೊ ದಯವಿಟ್ಟು ನೋಡಿ, ಇಲ್ಲಿ ಹೇಳಿರ್ತಕ್ಕಂಥದ್ದು ನಿಜಾನೇ, 100% ನಿಜ. ಬೇಕಾದ್ರೆ ಬನ್ನಿ ಕ್ಲಾರಿಟಿ ತೋರಿಸ್ತೀವಿ. ಸೊ ನೋಡಿ, ಇದೇ ಜಾಗದಲ್ಲಿ ಕಾಣಿಸುತ್ತೆ ನಮಗೆ. ಸೊ ಈ ಒಂದು ಜಾಗದಲ್ಲಿ ಕಾಣಿಸಿರ್ತಕ್ಕಂಥ ಒಂದು ನೆರಳು ಈಗಿಲ್ಲ.
ಸೊ ಬಿಲ್ಡಿಂಗಲ್ಲಿ ಇಲ್ಲ ಅಲ್ವಾ. ಸೊ ಬೇಟೆಗಾರರು ಹೇಳ್ತಕ್ಕಂಥದ್ದು, ಸೊ ಇಲ್ಲಿ ಬಂದಿರ್ತಕ್ಕಂಥ ಜನಗಳು ಹೇಳ್ತಕ್ಕಂಥದ್ದು ಸತ್ಯ, 100% ಸತ್ಯ. ಸೊ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಯಾರು ನೋಡ್ತಾ ಇದ್ರು ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇನ್ನೂ ಮುಂತಾದಂತಹ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೂ ಒಂಥರ ಪ್ರೋತ್ಸಾಹ ಆಗ್ತದೆ. ಸೊ ಫ್ರೆಂಡ್ಸ್, ನಮಗೂ ಒಂಥರ ಭಯಭೀತರಾಗಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋ ನೋಡ್ತಕ್ಕಂಥವ್ರು ಎಲ್ಲರೂ ಪ್ರತಿಯೊಬ್ಬರಿಗೂ ನಮಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಒಂದು ವಿಡಿಯೋಗಳನ್ನು ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳಿಗಾಗಿ ತಮ್ಮ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಮಗೆ ತುಂಬ ಅಮೂಲ್ಯವಾಗಿರ್ತದೆ. ಸೊ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ.